ಆಗಿರ್ತಕ್ಕಂಥ ಮಾತು. ಯಾಕಂದ್ರೆ ಇವತ್ತು ಬಹಳ ಜನ ತಾಯಂದ್ರು, ನನಗೆ ದಾವಣಗೆರೆನಲ್ಲಿ ಒಂದು ತಾಯಿ, ಎಕ್ಸ್ಪೆಷಲಿ ಮುಸ್ಲಿಂ ತಾಯಿ ನನ್ನ ಹತ್ರ ಬಂದಿದ್ರು. ನಾನು ನೋಡ್ತಿದ್ದೆ ಕೈ ಮುಗಿದ್ರು ಇದು ಮಾಡೋದು, ಬಹಳ ವಯಸ್ಸಾಗಿದೆ. ನಾವು ಅವ್ರಿಗೆ ಏನಾಗುತ್ತೆ ಅಂದ್ರೆ, ಯಾರು ಇಲ್ಲ ಅಂದ್ರೆ ಯಾರನ್ನು ಮಾತಾಡ್ಸೋದು ಭಾರಿ ಪ್ರೀತಿ ಅವ್ರಿಗೆ. ನಮ್ಮನ್ನೇ ದೇವ್ರು ನೋಡ್ದಂಗೆ ನೋಡ್ತಿರ್ತಾರೆ. ನಾನು ಸುಮ್ಮನೆ ಕುತ್ಕೊಂಡು ಆ ತಾಯಿಗೆಲ್ಲ ನಾನೇ ಸ್ವಂತ ಮಗನ ರೀತಿ ಎಲ್ಲ ಟ್ರೀಟ್ ಮಾಡಿ, ನೋಡಿ ತಾಯಿಯ ತ್ಯಾಗ ಹೇಗಿರುತ್ತೆ ಅನ್ನೋದಕ್ಕೆ ನಾನು ಟ್ರೀಟ್ ಮಾಡಿ ಕೇಳಿದೆ, ಯಾಕೆ ಜಿ ಏನಾಯ್ತು ನಿಮ್ಗೆ, ಏನ್ ಸಮಸ್ಯೆ ಆಯ್ತು ಅಂತ. ಇಲ್ಲ, ನಾನು ಮನೆಗೆ ನನ್ನ ಗಂಡ ನನ್ನ ಮಗ ದುಡ್ಕೊಂಡು ಸಾಯಂಕಾಲ ಬರ್ತಾನೆ. ಸಾಯಂಕಾಲ ಬರ್ತಾಗ ನನ್ನ ಸೊಸೆ ಹೇಳ್ತಾಳೆ, ನೀವು ಅಮ್ಮನ ನೋಡ್ಕೊಳಕ್ಕಾಗಲ್ಲ, ನೀವು ಅಮ್ಮನಿಗೆ ಊಟ ಕೊಡೋಕ್ಕಾಗಲ್ಲ, ಬರೀ ಕಿರಿಕಿರಿ ಮಾಡ್ತಿರ್ತಾರೆ. ಹೀಗೆ ದಿವಸ ನನ್ನ ಮಗನಿಗೆ ಕಿರಿಕಿರಿ ಮಾಡೋದ್ರಿಂದ ನನ್ನ ಮಗನ ನೆಮ್ಮದಿಯಾಗಿರ್ಲಿ ಅಂತಂದೇಳಿ ನಾನು ಮನೆ ಬಿಟ್ಟು ಹೊರಗೆ ಬಂದಿದ್ದೀನಿ. ನೋಡಿ, ಮಗನಿಗೋಸ್ಕರ ತನ್ನ ತಾಯಿ ತನ್ನ ಜೀವನವನ್ನೇ ಹೊರಗೆ ಹಾಕೊಂಡು ಬರ್ತಕ್ಕಂಥ ತಾಯಿಗೆ ಇವತ್ತು ನಾವು ಪ್ರಥಮವಾಗಿ ಗೌರವಿಸ್ತಕ್ಕಂಥದ್ದು, ಊಟ ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ಅವತ್ತು ಅಮ್ಮ ಅಳ್ತಾ ಇದ್ಲು ಮಗ ಊಟ ಮಾಡುವಂತ, ಅದೇ ಅಮ್ಮ ಇವತ್ತು ಅಳ್ತಾ ಇದ್ದಾಳೆ ಮಗ ಊಟ ಹಾಕುವಂತ. ಯಾವ ಅಮ್ಮನ ಹೊಟ್ಟೆ ಹಾಸ್ಕೊಂಡಿರ್ಬಾರ್ದು, ನೀವು ಅಮ್ಮನೂ ಅಷ್ಟೇ ನಾವು ಅಮ್ಮನೂ ಅಷ್ಟೇ, ಆ ರೀತಿ ನೋಡ್ಕೊಳ್ತಕ್ಕಂಥದ್ದು ದೇವರಿಗೆ ತೃಪ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅಪ್ಪನೂ ಅಷ್ಟೇನೆ, ಕೆಲವೊಂದು ಸಂದರ್ಭದಲ್ಲಿ ನಾವೆಲ್ಲ ಚಿಕ್ಕವರು ಇರ್ತೀವಿ, ಚಪ್ಪಲಿ ಬೇಕಾದ್ರೆ ಕೊಡಿಸ್ತಾರೆ, ಏನ್ ಬೇಕಾದ್ರೆ ಕೊಡಿಸ್ತಾರೆ. ನಾವು ಅಪ್ಪನ ಕಾಲು ನೋಡ್ಲೇ ಇಲ್ಲ ಆಗಿನ ಕಾಲದಲ್ಲಿ. ನಮಗೆ ಚಪ್ಪಲಿ ಕೊಡಿಸಿ ಎಲ್ಲ ಕೊಡಿಸಿದ್ರೆ ಅಪ್ಪನ ಅರ್ದಿರೋ ಅವಾಯ್ ಚಪ್ಪಲಿ ನಾವು ನೋಡ್ಲೇ ಇಲ್ಲ. ತ್ಯಾಗ ಮಾಡಿದ್ರೆ ನಮಗೋಸ್ಕರ. ಆದ್ರೆ ಇವತ್ತು ಅಪ್ಪ ಮಕ್ಕಳು ದೊಡ್ಡರಾದ ತಕ್ಷಣ ಹಿಂದುಳಿದ್ಬಿಡ್ತಾನೆ, ಮಕ್ಕಳಿಗೆ ಮುಂದೆ ಬಿಟ್ಬಿಡ್ತಾನೆ, ಹಿಂದುಳಿದ್ಬಿಡ್ತಾನೆ. ಯಾವುದು ನನ್ನ ಜವಾಬ್ದಾರಿ, ನನ್ನ ಮಾತಿಗೆ ಬೆಲೆನೇ ಕೊಡಲ್ಲ, ನನ್ನ ಮಕ್ಳು ಇವತ್ತು ನನಗೆ ಬೆಲೆ ಕೊಡಲ್ಲ. ಈ ಪರಿಸ್ಥಿತಿಯಲ್ಲಿ ಅಪ್ಪ ಬರ್ತಾನೆ, ಮಕ್ಕಳಿಗೆ ಹೆಂಡತಿ ಮಕ್ಳಿಗೆ ಬಟ್ಟೆ ಕೊಡಿಸ್ತಾನೆ, ತಾನು ಹಬ್ಬಕ್ಕೆ ಹಾಕೊಳ್ಳೋ ಬಟ್ಟೆನಲ್ಲಿ ಸೂಜಿ ದಾರದ ಅರ್ದಿರ್ತಕ್ಕಂಥ ಹೊಲಿಗೆ ಹಾಕಿರ್ತಕ್ಕಂಥ ದಾರಗಳೇ ಕಾಣ್ತಿರೋದು. ಆ ರೀತಿ ಇರ್ತಕ್ಕಂಥ ತ್ಯಾಗ ಮಾಡೋ ತಂದೆ ಅಂದ್ರೆ ಇವತ್ತು ಇದ್ದಾರೆ. ಇವತ್ತು ಆ ಅಪ್ಪ ಅಮ್ಮನ ನಾವು ಸಾಕಕ್ಕಾಗದೆ ಇರ್ತಕ್ಕಂಥ ಪರಿಸ್ಥಿತಿ ಬರ್ತಾ ಇದ್ದೀವಿ. ಹಾಗಾಗಿ ನಮ್ಮ ಹದೀಸ್ನಲ್ಲಿ ಒಂದು ಮಾತು ವ್ಯಾಖ್ಯಾನ ಇದೆ, ಅಲ್ಲಾಹನ ಪ್ರತಿಫಲವು ಮಾತಾಪಿತೃಗಳ ತೃಪ್ತಿಯಿಂದ ಮಾತ್ರ ಸಾಧ್ಯ. ಮಾತಾಪಿತೃಗಳ ತೃಪ್ತಿ ಕೊಟ್ಟರೆ ಮಾತ್ರ ನಾನು ಪ್ರತಿಫಲ ಕೊಡ್ತೀನಿ, ಇಲ್ಲ ಅಂದ್ರೆ ಅಲ್ಲಾಹನ ಶಿಕ್ಷೆಯು ಮಾತಾಪಿತರ ಕೋಪದಿಂದಾಗಿ ನಾನು ಶಿಕ್ಷೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಜೊತೆಗೆ ಇನ್ನೊಂದು ಮಾತನ್ನ ಬರ್ತದೆ, ಮರಣದ ನಂತರ ನೀನು ಇಚ್ಛೆಯಿಂದ ಜೀವಿಸಬೇಕಾದ್ರೆ ಮರಣದ ಮುಂಚೆ ಅಲ್ಲಾಹನ ಇಚ್ಛೆಯಂತೆ ನೀನು ಜೀವಿಸು. ಮರಣದ ನಂತರ ನೀನು ಇಚ್ಛೆಯಿಂದ ಜೀವಿಸಬೇಕಾದ್ರೆ ಮರಣದ ನಂತರ ಅಲ್ಲಾಹನ ಇಚ್ಛೆಯಿಂದ, ಮರಣದ ಮುಂಚೆ ನೀನು ಅಲ್ಲಾಹನ ಇಚ್ಛೆಯಂತೆ ಜೀವಿಸು. ನೀನೇನೇನೋ ಮಾಡ್ಬಂದು ನಾನು ಸಾಯಬೇಕಾದ್ರೆ ನಾನು ಅಲ್ಲಾಹನ ಇಚ್ಛೆಯಂತೆ ಮರಣ ಸಾಧ್ಯವೇ ಇಲ್ಲ. ಅದು ಹದೀಸ್ನ ನಿತ್ಯ ಮಾತುಗಳಲ್ಲಿ ಬರ್ತಕ್ಕಂಥ ಮಾತುಗಳು. ಜೊತೆಗೆ ಇನ್ನೊಂದು ಮಾತು ಬರುತ್ತೆ, ಯಾವ ಮನುಷ್ಯ ಕರುಣೆ ಮತ್ತೆ ದಯೆ ತೋರೋದಿಲ್ಲೋ ಅಂತವನ ಮೇಲೆ ಅಲ್ಲ ಕರುಣೆ ತೋರದೇ ಇಲ್ಲ. ಕರುಣೆನೂ ಇಲ್ಲ, ದಯೆನೂ ಇಲ್ಲ, ಬರೀ ಹಠಮಾರಿತನ ಜಿದ್ದನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು. ಜೊತೆಗೆ ಅಲ್ಲಾಹನ ಪ್ರಾರ್ಥನೆಯನ್ನ ಮಾಡದೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಕ್ಕಂಥ, ಸಮಯವನ್ನ ಕಳೀತಕ್ಕಂಥ, ಸಮಯವನ್ನ ಜರಿತಕ್ಕಂಥ ಮನುಷ್ಯನಿಗೆ ಅಲ್ಲಾಹನ ಒಂದು ವಾಕ್ಯ ಇದೆ, ಮನುಷ್ಯ ನೀನು ಕೇಳ್ಕೊ, ಆ ರಾತ್ರಿ ಆಗಲನ್ನು ಬದಲಾಯಿಸಿರೋನೆ ನಾನು, ನೀನ್ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಆ ಟೈಮ್ ಪಾಸ್ ಮಾಡ್ತಾ ಇದೀಯಾ. ಇದು ಇವತ್ತಿನ ವಾಕ್ಯದಲ್ಲಿ ಬರುತ್ತೆ. ಜೊತೆಗೆ ಬಹಳ ಜನ ಇವತ್ತಿನ ಬಹಳ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಅಸೂಯೆ, ಹೊಟ್ಟೆ ಕಿಚ್ಚು, ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ. ನಾವು ಅದಕ್ಕೆ ಹೇಳ್ತೀವಿ, ಕುರಾನ್, ಬೈಬಲ್, ಭಗವದ್ಗೀತೆ ಏನ್ ಹೇಳಿದೆ ಅಂತ ಹೇಳಿದ್ರೆ, ನಿನ್ನನ್ನು ನೀ ಅರಿವ ಮಾನವ, ನಿನ್ನನ್ನು ನೀನು ಅರಿತು ಜೀವನ ಮಾಡು. ಫಸ್ಟ್ ನಿನ್ನನ್ನು ನೀನು ಅರಿ. ಯಾಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂತೀಯ, ಫಸ್ಟ್ ನಿನ್ ಬಗ್ಗೆ ನೀನ್ ತಿಳ್ಕೊ. ನಾವು ಬೇರೆಯವ್ರ ಬಗ್ಗೆ ಅಸೂಯೆ ಮತ್ತೆ ಇದರಿಂದ ಹೋಗ್ತಕ್ಕಂಥದ್ದಾಗಿರೋದ್ರಿಂದ ಏನಾಗುತ್ತೆ, ಅಸೂಯೆ ಬೆಂಕಿ ಹೇಗೆ ಕಟ್ಟಿಗೆಯನ್ನು ಸುಡುತ್ತೋ, ಅಸೂಯೆ ನನ್ನ ಪುಣ್ಯ ಕರ್ಮ, ನೀವೆಷ್ಟೇ ಪುಣ್ಯ ಕರ್ಮಗಳನ್ನು ಮಾಡಿದ್ರು ಅದು ಸುಟ್ಟೋಗುತ್ತೆ. ನಮ್ಮಲ್ಲಿ ಅದು ಅಸೂಯೆ ನಮ್ಮಲ್ಲಿ ಇರಲ್ಲ. ಜೊತೆಗೆ ಅಹಂಕಾರ ಇದ್ರೆ ನೀನು ನನ್ನ ಜೊತೆಗೆ ಬರಕ್ ಸಾಧ್ಯನೇ ಇಲ್ಲ. ನೀನು ಅಹಂಕಾರ ಇಲ್ಲದೆ ಜೀವಿಸು. ಅದಕ್ಕೆ ಎಲ್ಲರೂ ಸಮಾನ. ಅದಕ್ಕೆ ನಾನು ಯಾವತ್ತೂ ಹೇಳ್ತೀನಿ, ನನ್ನ ಜೀವನದಲ್ಲಿ 5 ಸಿದ್ಧಾಂತ ನಾನು ಗುರುವಾಗಿ ಸ್ವೀಕರಿಸಿದ ಶಂಕರಾಚಾರ್ಯರನ್ನ. ಅದರಲ್ಲಿ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ, ಬುದ್ಧನ ಶೋಧನಾ ಮಾರ್ಗ, ಜೈನರ ಆಹಾರ ವಿಧಾನ, ಕ್ರೈಸ್ತರ ಸೇವಾ ಮನೋಭಾವನೆ, ಇಸ್ಲಾಮರ ಪ್ರಾರ್ಥನಾ ವಿಧಾನ. ಸಾಮೂಹಿಕ ಪ್ರಾರ್ಥನೆಗಳು, ಯಾರು ಮೇಲು ಕೀಳಿಲ್ಲದೆ ಎಲ್ಲರೂ ಒಂದೇ ಅಂತ ತೋರಿಸ್ತಕ್ಕಂಥ ಯಾವ್ದೊಂದು ಪ್ರಾರ್ಥನಾ ವಿಧಾನ ಇರೋದು ಇಸ್ಲಾಂ ಪ್ರಾರ್ಥನಾ ವಿಧಾನ. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಮಾತಿದೆ. ಜೊತೆಗೆ ಇನ್ನೊಂದು ಮಾತನ್ನ ಬರುತ್ತೆ, ನಾನ್ ನಿನಗೆ ಸೇರ್ಬೇಕಾದ್ರೆ, ನಾನ್ ನಿನ್ನ ಹತ್ರ ಬರ್ಬೇಕಾದ್ರೆ
ನೀನ್ ಯಾವುದೇ ಕಾರಣಕ್ಕೂ ಅಮಲ ಪದಾರ್ಥಗಳನ್ನ ಮದ್ಯವನ್ನ ತಗೋಬಾರ್ದು. ನೀನ್ ಮದ್ಯವನ್ನ ಅಮಲ ಪದಾರ್ಥಗಳನ್ನ ನೀನು ತಗೊಂಡು ನನ್ನನ್ನು ಪ್ರಾರ್ಥಿಸಿದ್ರೆ ಅದು ನನಗೆ ಮುಟ್ಟಲ್ಲ, ಅದು ಶೈತಾನ್ಗೆ ಮುಟ್ಟುತ್ತೆ. ನೀನ್ ನನ್ನ ಹತ್ರ ಬರೋ ಅವಶ್ಯಕತೆನೇ ಇಲ್ಲ. ನೀನ್ ಪ್ರಾರ್ಥನೆ 5 ಹೊತ್ತು ಮಾಡಿದ್ರೆ ನನಗೆ ಮುಟ್ಟಲ್ಲ, ಎಷ್ಟೊತ್ತು ಮಾಡಿದ್ರು ಮುಟ್ಟಲ್ಲ. ಜೊತೆಗೆ ರಕ್ತ ಸಂಬಂಧಗಳನ್ನು ಮುರಿತಕ್ಕಂಥ ಕೆಲಸ ಮಾಡೋದು ಆ ಪ್ರಾರ್ಥನೆ ಯಾವುದೇ ಕಾರಣಕ್ಕೆ ಅಲ್ಲಾಹನಿಗೆ ಹೋಗಲ್ಲ, ಅದು ಶೈತಾನ್ಗೆ ಹೋಗುತ್ತೆ. ರಕ್ತ ಸಂಬಂಧಗಳನ್ನು ಮುರಿದು ಕೆಲಸ ಮಾಡಬಾರ್ದು, ನಾವು ಸೇರ್ತಕ್ಕಂಥ ಕೆಲಸ ಮಾಡಬೇಕು. ಉಸ್ತಾದು ಅದೇ ಹೇಳಿದ್ರು, ನಾವು ಇವತ್ತು ಎಲ್ಲರೂ ಸೇರಿ ಜೀವನ ಮಾಡಬೇಕು ಅಂತ ಮಾತುಗಳನ್ನ ಹೇಳಿದ್ರು. ಜೊತೆಗೆ ವಿಶೇಷವಾಗಿ ಅದೆಲ್ಲ ನಿಮಗೆ ಗೊತ್ತಿದೆ, ಈ ಆರಾಮಿ ಕೆಲಸಗಳಿಂದ ದುಡ್ಡು ಬರ್ತಕ್ಕಂಥದ್ದು, ಯಾವುದೋ ಮೋಸದಿಂದ ದುಡ್ಡು ಬರ್ತಕ್ಕಂಥದ್ದು, ಅದರಲ್ಲಿ ದುಡ್ಡು ನಾವು ಶ್ರೀಮಂತರಾಗ್ತೀವಿ